ದಿನೇಶ್ ಗುಂಡೂರಾವ್ ಮತ್ತು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಬಂದಿದ್ದಾರೆ. ಒಂದು 2-3 ಶಾಲೆಗಳಾದ ಒಂದು ಡಿಸ್ಕಷನ್ ಸಲುವಾಗಿ ಅವ್ರ ಜೊತೆ ಮಾತಾಡಬೇಕಂತ ಬಂದಿದ್ದೆ. ರಿವ್ಯೂ ಮಾಡ್ತಾಯಿದ್ದಾರೆ. ನಮಗೆ ಭಾಳಷ್ಟು ಮುಖ್ಯವಾದ ವಿಷಯ ಅಂದರೆ ಎಜುಕೇಷನ್ ಮತ್ತು ಹೆಲ್ತ್, ಇವೆರಡರಲ್ಲಿ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಹೀಗಾಗಿ ಅವ್ರ ಜೊತೆ ಭೇಟಿಯಾಗಿ ಬಂದಿದ್ವಿ. ಅದೆಲ್ಲ ಏನು ಆಗಲ್ಲ ಬಿಡ್ರಿ, ಯಾಕಂದರೆ ಈಗೆಲ್ಲ ಎಲ್ಲ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದ್ದಾರೆ, ಎಲ್ಲ ಮಂತ್ರಿಗಳಿದ್ದಾರೆ, ಅವರೇ ಕಂಟಿನ್ಯೂ ಆಗ್ತಾರೆ. ಅದರಲ್ಲಿ ಏನು ಸಮಸ್ಯೆ? ನೆಕ್ಸ್ಟ್ CM ಸತೀಶ್ ಜಾರಕಿಹೊಳಿ ಅಂತೇಳಿ ಅಭಿಯಾನ ಆಗತ್ತೆ ಸರ್, ಪೇಪರ್ನಲ್ಲಿ ಎಲ್ಲ ಜಾಹೀರಾತೇ ಕೊಟ್ಟಿದ್ದಾರೆ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸರ್. ಒಂದು ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಆದರೆ ತಮ್ಮ ಬೆಂಬಲ ಇದೆ? ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದು ನಮಗೆ ಹೆಮ್ಮೆ ಪಡೋದು ಅಲ್ಲ. ಅದೇ ಈಗ ನೋಡಿರಿ, ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ. ಎಲ್ಲ ವರಿಷ್ಠರಿದ್ದಾರೆ, ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಅಲ್ಲ, ಅವ್ರ ಅರ್ಹತೆ ಇದೆ, ಯಾಕಂದರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028 ಕ್ಲೇಮ್ ಮಾಡ್ತಾ ಇದ್ದಾರಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು? ಅಲ್ಲ, ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗ್ತಾರೆ ಅಂದ್ರೆ ಭಾಳ ಖುಷಿ ಅಲ್ಲ. ಥ್ಯಾಂಕ್ ಯು. ರಾಜಕೀಯ ಬೆಳವಣಿಗೆ ನೋಡಿದ್ರೆ ಸತೀಶ್ ಜಾರಕಿಹೊಳಿ CM ಆಗ್ತಾರೆ ಅಂತ. CM ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರು CM ಆಗ್ತಾರೆ ಅಂತ ಚರ್ಚೆ ನಡೀತಾ ಇದೆ. ಆ ರೀತಿ ಈಗ ಅದರ ರೀತಿಯಲ್ಲ ಅವ್ರು ಇದ್ದಾರಲ್ಲ, ಈಗ ಅವರೇ CM ಇದ್ದಾರೆ. ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ, ಅವರೇ CM ಆಗಿ ಮುಂದುವರಿದ್ದಾರೆ. 2028ರಲ್ಲಿ ಕ್ಲೇಮ್ ಮಾಡಿದ್ದೇವೆ ಅಂತ ಅವರೇ ಹೇಳಿದ್ದಾರೆ. ಸುಮ್ಮನೆ ನೀವು ಅದೇನು ಆ ರೀತಿಯನ್ನು ಆಗಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅನಿರೀಕ್ಷಿತವಾಗಿ ರಾಜಕೀಯ ಬೆಳವಣಿಗೆ ಆದರೆ ಅವಾಗ ಸತೀಶ್ ಜಾರಕಿಹೊಳಿ CM ಆಗೋದು ಖಚಿತ? ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸರ್. ಹೈಕಮಾಂಡ್ ಅವ್ರು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್. ಅದನ್ನು ನಾವೆಲ್ಲ ಈಗ ಫ್ರೆಷರ್ಸ್ ಅದೆಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇಲ್ಲ ಸರ್? ಸಪೋರ್ಟ್ ನೋಡ್ರಿ, ನಮ್ಮ ಜಿಲ್ಲೆಯವರೊಬ್ರು ಆಗ್ತಾರೆ ಅಂದ್ರೆ ಅದು ದೊಡ್ಡ ಹೆಮ್ಮೆ ವಿಷಯ ಅಲ್ಲ. ಅದರದ್ದೇನು ಎರಡು ಮಾತಿಲ್ಲ. ನೋಡೋಣ. ಇವರೇ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಏನೋ ತೊಂದರೆ ಆಗಲ್ಲ. ಯಾಕಂದರೆ ನಮ್ಮ ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಕಪ್ಪು ಸಿಕ್ಕಿಲ್ಲ ಅಂತ 40 ವರ್ಷ ಆಡಳಿತನ ಮಾಡ್ತಾ ಬಂದಿದ್ದಾರೆ. ಆ ರೀತಿ ಯಾವ ರೀತಿ ಆಗಲ್ಲ. ಯಾಕಂದರೆ ಇನ್ನೂ BJPಯಲ್ಲಿ ಸಾಕಷ್ಟು ಹಗರಣಗಳನ್ನ ಕೇಳಿದ್ವಿ. ಇನ್ನು 2-3 ವರ್ಷ ಆದರೂ ಸದ್ಯಕ್ಕೆ ಅದನ್ನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಇವರಿಗೆ ಸಡನ್ನಾಗಿ ರಾತ್ರಿ ಶೋಕಾಸ್ ನೋಟಿಸ್ ಕೊಟ್ಟು ಇವರಿಗೆ ಅನ್ಯಾಯ ಆಗಿದೆ. ಯಾಕಂದರೆ ಅವ್ರ ಹಿಂದೆ ರಾಜ್ಯದ ಜನ, ಅವ್ರ ಹಿಂದೆ ಎಲ್ಲ ಹಿಂದೂ ಸಮಾಜ ಆಗಿರ್ಬೋದು, ಎಲ್ಲ ವರ್ಗದವರು ನಮ್ಮನ್ನು ಸಿದ್ದರಾಮಯ್ಯನವ್ರ ಬೆನ್ನಲ್ಲಿ ನಿಂತಿದೆ. ಮತ್ತು ಈಗ 4 ಮಂದಿ ಜನರ ಕಮಿಟಿ ಮಾಡಿ ಭಾರತೀಯ ಜನತಾ ಪಾರ್ಟಿ ಅವರು ಏನೇನು ಮಾಡಿದ್ದಾರೆ ಅವನ್ನೆಲ್ಲ ಹೊರತೆಗೆಯುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆಲ್ಲ ಕಾನೂನು ಹೋರಾಟ ಕೂಡ ಏನೇನು ಸಂದರ್ಭದಲ್ಲಿ ಸದ್ಯ ಕಾನೂನು ಹೋರಾಟ ಮಾಡೋಕ್ಕೆ ರೆಡಿ ಅದಾರೆ. ಸತೀಶ್ ಜಾರಕಿಹೊಳಿ ನಾಯಕತ್ವ ಇದೆಯಾ ರಾಜ್ಯವನ್ನು ನಿರ್ವಹಿಸುವಂಥ? ಇದೆ ಸರ್. ಅಂದಲ್ಲೇ ಮತ್ತು ಎಲ್ಲ ಕಡೆ ಇಡೀ ರಾಜ್ಯ ತುಂಬ ಅಡ್ಡಾಡ್ತಾರೆ, ಎಲ್ಲ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಆ ಹಿಂದೆ ಲೀಡ್ರ್ ಮಾಸ್ ಲೀಡರ್ ಅಂತ ಒಳ್ಳೆ ಲೀಡರ್ಸ್. ಮತ್ತೆಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವೆಲ್ಲ ಮತ್ತು ಫಾಲೋವರ್ಸ್ ಅದ್ರಾಗಿ ಎರಡು ಮಾತು. ನಾಳೆ CM ರೇಸ್ ಏನಾದರೂ ಮಾಡಿ ಸತೀಶ್ ಜಾರಕಿಹೊಳಿ ಬೆನ್ನಿಗೆ ನಿಲ್ತಾರೆ? ಬೆಳಗಾವಿ ಜಿಲ್ಲೆಯವರು ನಮ್ಮ ಜಿಲ್ಲೆದವ್ರು ಆಗ್ತಾರೆ ಅಂದ್ರೆ ಎಲ್ಲರೂ ನಿಲ್ತಾರೆ. ಅದ್ರಾಗ ಎರಡು ಮಾತು. ಉತ್ತರ ಕನ್ನಡದ ಎಲ್ಲ ಶಾಸಕರು ಬೆಂಬಲಿಸಿದ್ದಾರೆ ಅಂತ. ಉತ್ತರ ಕನ್ನಡ ಡೆವಲಪ್ ಆಗುತ್ತೆ ಅಂದ್ರೆ ಆಗ್ತದೆ ಅಂತ. ದಿನೇಶ್ ಗುಂಡೂರಾವ್ ಮತ್ತು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಬಂದಿದ್ದಾರೆ. ಒಂದು 2-3 ಶಾಲೆಗಳಾದ ಒಂದು ಡಿಸ್ಕಷನ್ ಸಲುವಾಗಿ ಅವ್ರ ಜೊತೆ ಮಾತಾಡಬೇಕಂತ ಬಂದಿದ್ದೆ. ರಿವ್ಯೂ ಮಾಡ್ತಾಯಿದ್ದಾರೆ. ನಮಗೆ ಭಾಳಷ್ಟು ಮುಖ್ಯವಾದ ವಿಷಯ ಅಂದರೆ ಎಜುಕೇಷನ್ ಮತ್ತು ಹೆಲ್ತ್, ಇವೆರಡರಲ್ಲಿ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಹೀಗಾಗಿ ಅವ್ರ ಜೊತೆ ಭೇಟಿಯಾಗಿ ಬಂದಿದ್ವಿ. ಅದೆಲ್ಲ ಏನು ಆಗಲ್ಲ ಬಿಡ್ರಿ, ಯಾಕಂದರೆ ಈಗೆಲ್ಲ ಎಲ್ಲ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದ್ದಾರೆ, ಎಲ್ಲ ಮಂತ್ರಿಗಳಿದ್ದಾರೆ, ಅವರೇ ಕಂಟಿನ್ಯೂ ಆಗ್ತಾರೆ. ಅದರಲ್ಲಿ ಏನು ಸಮಸ್ಯೆ? ನೆಕ್ಸ್ಟ್ CM ಸತೀಶ್ ಜಾರಕಿಹೊಳಿ ಅಂತೇಳಿ ಅಭಿಯಾನ ಆಗತ್ತೆ ಸರ್, ಪೇಪರ್ನಲ್ಲಿ ಎಲ್ಲ ಜಾಹೀರಾತೇ ಕೊಟ್ಟಿದ್ದಾರೆ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸರ್. ಒಂದು ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಆದರೆ ತಮ್ಮ ಬೆಂಬಲ ಇದೆ? ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದು ನಮಗೆ ಹೆಮ್ಮೆ ಪಡೋದು ಅಲ್ಲ. ಅದೇ ಈಗ ನೋಡಿರಿ, ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ. ಎಲ್ಲ ವರಿಷ್ಠರಿದ್ದಾರೆ, ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಅಲ್ಲ, ಅವ್ರ ಅರ್ಹತೆ ಇದೆ, ಯಾಕಂದರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028 ಕ್ಲೇಮ್ ಮಾಡ್ತಾ ಇದ್ದಾರಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು? ಅಲ್ಲ, ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗ್ತಾರೆ ಅಂದ್ರೆ ಭಾಳ ಖುಷಿ ಅಲ್ಲ. ಥ್ಯಾಂಕ್ ಯು. ರಾಜಕೀಯ ಬೆಳವಣಿಗೆ ನೋಡಿದ್ರೆ ಸತೀಶ್ ಜಾರಕಿಹೊಳಿ CM ಆಗ್ತಾರೆ ಅಂತ. CM ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರು CM ಆಗ್ತಾರೆ ಅಂತ ಚರ್ಚೆ ನಡೀತಾ ಇದೆ. ಆ ರೀತಿ ಈಗ ಅದರ ರೀತಿಯಲ್ಲ ಅವ್ರು ಇದ್ದಾರಲ್ಲ, ಈಗ ಅವರೇ CM ಇದ್ದಾರೆ. ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ, ಅವರೇ CM ಆಗಿ ಮುಂದುವರಿದ್ದಾರೆ.
2028ರಲ್ಲಿ ಕ್ಲೇಮ್ ಮಾಡಿದ್ದೇವೆ ಅಂತ ಅವರೇ ಹೇಳಿದ್ದಾರೆ. ಸುಮ್ಮನೆ ನೀವು ಅದನ್ನು ಅದೇನು ಆ ರೀತಿಯನ್ನು ಆಗಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅನಿರೀಕ್ಷಿತವಾಗಿ ರಾಜಕೀಯ ಬೆಳವಣಿಗೆ ಆದರೆ ಅವಾಗ ಸತೀಶ್ ಜಾರಕಿಹೊಳಿ ಸಿ ಎಂ ಆಗೋದು ಖಚಿತ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸರ್. ಹೈಕಮಾಂಡ್ನವ್ರು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್. ಅದನ್ನು ನಾವೆಲ್ಲ ಈಗ ಫ್ರೆಶರ್ಸ್ ಅದೆಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇಲ್ಲ ಸರ್? ಸಪೋರ್ಟ್ ನೋಡ್ರಿ, ನಮ್ಮ ಜಿಲ್ಲೆಯವರು ಆಗ್ತಾರೆ ಅನ್ನೋದು ದೊಡ್ಡ ಹೆಮ್ಮೆ ವಿಷಯ ಅಲ್ಲ. ಅದರದ್ದೇನು ಎರಡು ಮಾಡಿಲ್ಲ. ನೋಡೋಣ ಇವರೇ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಏನೋ ತೊಂದರೆ ಆಗಲ್ಲ. ಯಾಕಂದರೆ ನಮ್ಮ ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಕಪ್ಪು ಸಿಕ್ಕಿಲ್ಲ ಅಂತ 40 ವರ್ಷ ಆಡಳಿತನ ಮಾಡ್ತಾ ಬಂದಿದ್ದಾರೆ. ಆ ರೀತಿ ಯಾವ ರೀತಿ ಆಗಲ್ಲ. ಯಾಕಂದರೆ ಇನ್ನೂ ಬಿ ಜೆ ಪಿಯಲ್ಲಿ ಸಾಕಷ್ಟು ಹಗರಣಗಳನ್ನ ಕೇಳಿದ್ವಿ. ಇದು 2-3 ವರ್ಷ ಆದರೂ ಸದ್ಯಕ್ಕೆ ಅದನ್ನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಇವರಿಗೆ ಸಡನ್ನಾಗಿ ರಾತ್ರಿ ಶೋಕಾಸ್ ನೋಟಿಸ್ ಕೊಟ್ಟು ಇವರಿಗೆ ಅನ್ಯಾಯ ಆಗಿದೆ. ಯಾಕಂದರೆ ಅವ್ರ ಹಿಂದೆ ರಾಜ್ಯದ ಜನ, ಅವ್ರ ಹಿಂದೆ ಎಲ್ಲ ಹಿಂದೂ ಸಮಾಜ ಆಗಿರ್ಬೋದು, ಎಲ್ಲ ವರ್ಗದವರು ಮೊನ್ನೆ ಸಿದ್ದರಾಮಯ್ಯನವ್ರ ಬೆನ್ನಲ್ಲಿ ನಿಂತಿದೆ. ಮತ್ತು ಈಗ 4 ಮಂದಿ ಜನರ ಕಮಿಟಿ ಮಾಡಿ ಭಾರತೀಯ ಜನತಾ ಪಾರ್ಟಿ ಅವರು ಏನೇನು ಮಾಡಿದ್ದಾರೆ ಅವನ್ನೆಲ್ಲ ಹೊರತೆಗೆಯುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆಲ್ಲ ಕಾನೂನು ಹೋರಾಟ ಕೂಡ ಏನೇನು ಸಂದರ್ಭದಲ್ಲಿ ಸದ್ಯ ಕಾನೂನು ಹೋರಾಟ ಮಾಡೋಕ್ಕೆ ರೆಡಿ ಅದಾರೆ. ಸತೀಶ್ ಜಾರಕಿಹೊಳಿ ಆ ನಾಯಕತ್ವ ಇದೆಯಾ ರಾಜ್ಯವನ್ನು ನಿಭಾಯಿಸುವಂಥ? ಇದೆ ಸರ್. ಅಂದಲ್ಲೇ ಮತ್ತು ಎಷ್ಟು ಎಲ್ಲ ಕಡೆ ಇಡೀ ರಾಜ್ಯ ತುಂಬ ಅಡ್ಡಾಡ್ತಾರೆ, ಎಲ್ಲ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಆ ಹಿಂದೆ ಲೀಡ್ರ್ ಮಾಸ್ ಲೀಡರ್ ಅಂತ. ಹಾಂ, ಒಳ್ಳೆ ಲೀಡರ್ ಸರ್. ಮತ್ತೆಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವೆಲ್ಲ ಮತ್ತು ಫಾಲೋವರ್ಸ್ ಅದ್ರಾಗಿ ಎರಡು ಮಾತು. ನಾಳೆ ಸಿ ಎಂ ರೇಸ್ ಏನಾದರೂ ಹಂಗೆ ಸತೀಶ್ ಜಾರಕಿಹೊಳಿ ಬನ್ನಿ ನಿಲ್ತಾರೆ. ಬೆಳಗಾವಿ ಜಿಲ್ಲೆಯವರು ನಮ್ಮ ಜಿಲ್ಲಾದವ್ರು ಆಗ್ತಾರೆ ಅಂದ್ರೆ ಎಲ್ಲರೂ ನಿಲ್ತಾರೆ. ಅದ್ರಾಗಿ ಎರಡು ಮಾತು. ಉತ್ತರ ಕನ್ನಡದ ಎಲ್ಲ ಶಾಸಕರು ಬೆಂಬಲಿಸಿದ್ದಾರೆ ಅಂತ. ಉತ್ತರ ಕನ್ನಡ ಡೆವಲಪ್ ಆಗುತ್ತೆ ಅಂದ್ರೆ ಆಗ್ತದೆ ಅಂತ. ದಿನೇಶ್ ಗುಂಡೂರಾವ್ ಮತ್ತು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪನವರು ಬಂದಿದ್ದಾರೆ. ಒಂದು 2-3 ಶಾಲೆಗಳದ ಒಂದು ಡಿಸ್ಕಷನ್ ಸಲುವಾಗಿ ಅವ್ರ ಜೊತೆ ಮಾತಾಡ್ಬೇಕಂತ ಬಂದಿದ್ದಾರೆ. ರಿವ್ಯೂ ಮಾಡ್ತಾಯಿದ್ದಾರೆ. ನಮಗೆ ಭಾಳಷ್ಟು ಮುಖ್ಯವಾದ ವಿಷಯ ಅಂದರೆ ಎಜುಕೇಷನ್ ಮತ್ತು ಹೆಲ್ತ್, ಇವೆರಡರಲ್ಲಿ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಹೀಗಾಗಿ ಅವ್ರ ಜೊತೆ ಭೇಟಿಯಾಗಿ ಬಂದಿದ್ವಿ. ಅದೆಲ್ಲ ಏನು ಆಗಲ್ಲ ಬಿಡ್ರಿ. ಯಾಕಂದರೆ ಈಗೆಲ್ಲ ಎಲ್ಲ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದ್ದಾರೆ, ಎಲ್ಲ ಮಂತ್ರಿಗಳಿದ್ದಾರೆ, ಅವರೇ ಕಂಟಿನ್ಯೂ ಆಗ್ತಾರೆ. ಅದ್ರಲ್ಲಿ ಏನು ಸಮಸ್ಯೆ? ನೆಕ್ಸ್ಟ್ ಸಿ ಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಅಭಿಯಾನ ಆಗತ್ತೆ ಸರ್. ಪೇಪರ್ನಲ್ಲಿ ಎಲ್ಲ ಜಾಹೀರಾತರೇ ಕೊಟ್ಟಿದ್ದಾರೆ. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸರ್. ಒಂದು ವೇಳೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರು ಆದರೆ ತಮ್ಮದು ಬೆಂಬಲ ಇದೆ? ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರಂದ್ರೆ ನಮಗೆ ಹೆಮ್ಮೆ ಪಡೋದು ಅಲ್ಲ. ಅದೇ ಈಗ ನೋಡಿ, ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ. ಎಲ್ಲ ವರಿಷ್ಠರಿದ್ದಾರೆ, ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಅಲ್ಲ, ಅವ್ರ ಅರ್ಹತೆ ಇದೆ. ಯಾಕಂದರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028 ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು. ಯಾಕೆ ಸಿಗಬಾರ್ದು? ಅಲ್ಲ, ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗ್ತಾರೆ ಅಂದ್ರೆ ಭಾಳ ಖುಷಿ ಅಲ್ಲ. ಥ್ಯಾಂಕ್ ಯು.